ಹಾಯ್ ಎಲ್ರಿಗೂ ನಮಸ್ಕಾರ. ಗ್ಲೋಬಲ್ ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಪೀನಟ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ, ಒಂದು ಬೌಲು ಕಡಲೆ ಬೀಜ ತೊಗೊಳ್ಳೋಣ. ಹಸಿ ಕಡಲೆ ಬೀಜ ತೊಗೊಳ್ಳಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದಾನ. ತುಂಬ ಫ್ಲೇಮ್ ಕೊಡಕ್ಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ. ನೋಡಿ, ಹೀಗೆ ನಿಧಾನಕ್ಕೆ ಈ ಥರ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೊತಾ ಇರ್ಬೇಕು. ಹೀಗೆ ನೋಡಿ, ಇವಾಗ ಈ ಸ್ಟೇಜಿಗೆ ಬಂದಮೇಲೆ ಸ್ವಲ್ಪ ಓಕೆ, ಇವಾಗ ಆಗಿದೆ ನೋಡಿ. ಎಲ್ಲ ಒಂದು ಬೌಲ್ಗೆ ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗೆ ಹಾಕ್ಬೇಕು. ಬಿಸಿ ಎಲ್ಲ ಆರಿದ್ಮೇಲೆ ಅದರದ್ದು ಸಿಪ್ಪೆ ಎಲ್ಲ ನೋಡಿ ಈ ಥರ ರಿಮೂವ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಡ್ರೈ ಆಗಿದೆ ನೋಡಿ. ಆರಿದ್ಮೇಲೆ ಈ ಥರ ಸಿಪ್ಪೆ ಬಿಡುತ್ತೆ ಅದು. ನೀಟಾಗಿ ಎಲ್ಲನೇ ಸಿಪ್ಪೆನ ಕ್ಲೀನ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ಈಗ ಈ ಥರ ಕೈಯಲ್ಲಿ ಉಜ್ಜಿ ಕ್ಲೀನ್ ಮಾಡ್ಕೋಬೇಕೆಲ್ಲ. ಸಿಪ್ಪೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದು ಒಂದು ಬೌಲ್ಗೆ ಹಾಕೊಳ್ಳೋಣ. ಬನ್ನಿ, ಎಲ್ಲ ಕ್ಲೀನಾಗಿದೆ ನೋಡಿ. ಈ ಥರ ಎಲ್ಲ ಕ್ಲೀನಾಗಿದೆ. ಇದನ್ನ ಹಾಕೊಂಡು ಈಗ ಥರ ನೋಡಿ, ಇದಕ್ಕೆ ಏನು ಬೇಕು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳ್ಳೋಣ. ನೋಡಿ, ಒಂದು ಕಪ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಸಣ್ಣದು ಟೊಮೊಟೊ, ಒಂದು ಗ್ರೀನ್ ಚಿಲ್ಲಿ. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಇದಕ್ಕೆ. ನೋಡಿ, ಈಗ ಸೌತೆಕಾಯಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪನೇ, ಜಾಸ್ತಿ ಬೇಡ. ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀಟಾಗಿ ಈ ಥರ. ತುಂಬ ಹೆಲ್ತಿ ಪ್ರೋಟೀನ್ ಇದನ್ನು. ತುಂಬ ಸ್ನ್ಯಾಕ್ಸ್ ತಿನ್ಬೋದು ಈವ್ನಿಂಗ್ ಟೈಮಲ್ಲಿ. ನೋಡಿ, ಸಾಲ್ಟ್ ಹಾಕೊಳ್ಳಿ ಇದಕ್ಕೆ. ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸಾಲ್ಟು. ನೋಡಿ, ಚಾಟ್ ಮಸಾಲ ಸ್ವಲ್ಪ, ಈಗ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ. ಸ್ವಲ್ಪ ಗ್ರೀನ್ ರೆಡ್ ಚಿಲ್ಲಿ ಪೌಡ್ರು. ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಅದ್ರ ತಕ್ಕನಾಗ ಹಾಕ್ಕೊಳ್ಳಿ. ಈಗ ಇದಕ್ಕೊಂದು ನಿಂಬೆಹಣ್ಣು ಇಟ್ಕೊಳ್ಳೋಣ. ಅರ್ಧ ನಿಂಬೆಹಣ್ಣು ಫುಲ್ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಹುಳಿ ಜಾಸ್ತಿ ಬೇಕು ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಹಾಗೆ ಕರ್ಬೇವು ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ. ಈಗ ನೋಡಿ, ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಯಾವ ಥರ ಕಾಣ್ತಾ ಇದೆ ಅಂತ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವೇನೋ ಅಳುಮುಳು ಪಿಜ್ಜಾ ಬರ್ಗರ್ ಅಂತ ಮಕ್ಕಳಿಗೆಲ್ಲ ಕೊಡ್ಸೋದಕ್ಕಿಂತ ಇದನ್ನ ಈ ಥರ ಮಾಡ್ಕೊಡಿ ಮಕ್ಕಳಿಗೆ. ತುಂಬ ಚೆನ್ನಾಗಿರುತ್ತೆ ನೋಡು. ತಿನ್ನೋದಕ್ಕೂ ತುಂಬ ಅಷ್ಟು ಸಖತ್ತಾಗಿರುತ್ತೆ. ನೋಡಿ, ಇದು ಸ್ವಲ್ಪ ಬೂಂದಿ ಖಾರ ಹಾಕೊಳ್ಳೋಣ. ಸ್ವಲ್ಪ ಇದು ಎಕ್ಸ್ಟ್ರಾ ಆ್ಯಡೆಡ್. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಯಾವ ಥರ. ಒಂದ್ಸಲ ಮನೇಲಿ ಮಾಡಿ ನೋಡಿ ಯಾವ ಥರ ಬಂದಿರುತ್ತೆ ಅಂತ. ಹೇಗೆ ಬಂದಿದೆ ಅಂದ್ಬಿಟ್ಟು ಒಂದ್ಸಲ ಕಮೆಂಟ್ ಮಾಡಿ ನನಗೆ. ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡಬೇಕು ಅಂತ ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ರೆಸಿಪಿ ಮಾಡ್ತೀವಿ ನಾವು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿದೆ. ಇವಾಗ ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ತಿನ್ನೋಕ್ಕಷ್ಟು ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಫುಡ್ ಇದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದು ಆ ಥರ ಯಾವುದೂ ಇಲ್ಲ. ಹೆಲ್ತಿ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಹೊಸ್ದಾಗಿ ನೋಡ್ತಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ವೆಜ್ ಆದರೂ ಓಕೆ, ನಾನ್ ವೆಜ್ ಆದರೂ ಓಕೆ. ನೀವು ಯಾವ್ದು ಹೇಳ್ತೀರ ಅದನ್ನೇ ಮಾಡ್ತೀವಿ ನಾವು. ಎಷ್ಟು ತುಂಬ ಚೆನ್ನಾಗಿ ಬಂದಿದೆ.
ಸಿಂಪಲ್ ರೆಸಿಪಿ, ತುಂಬ ರೆಸಿಪಿ ಇರಲ್ಲ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.